ಇನ್ನು ಯಾವ್ದ ಕಾಯೋದು ನಾವು ಪಾರ್ಟಿ ಶುರು ಮಾಡೋಣ. ಆಗ್ಬೋದು. ತ್ರಿಶೂಲ್, ಎಲ್ಲರಿಗೂ ಸ್ವಲ್ಪ ಜ್ಯೂಸ್ ತೊಂಬಪ್ಪ. ದಿಗ್ವಿಜಯ್, ಪಾರ್ಟಿ ಅಂತ ಕರೆದ್ಬಿಟ್ಟು ಪಾಂಗ ಕುಡಿಸ್ತಾ ಇದೀಯಾ? ಇಲ್ಲಿ ನಾವು ಜಪ ಮಾಡಕ್ ಬಂದಿಲ್ಲಪ್ಪ. ಅಲ್ಲ, ಎಲ್ಲಿ ತನಕ ಕೂತ್ಕೊಂಡು ಮಾತಾಡೋದ? ಅಲ್ಲ, ಯಾವ್ದಾದ್ರು ಗೇಮ್ ಶುರು ಮಾಡೋ ಮಾರೆ. ನಾವು ಪಾರ್ಟಿ ಆ ಕಡೆ ಮಾಡ್ತಾ ಇರೋದು. ನಮ್ ದಿಗ್ವಿಜಯ್ ಮಗಂದು ಎಂಗೇಜ್ಮೆಂಟ್. ಹಂಗಾರ ಹಾಡು ಯಾರ್ಲ ಆಡ್ಬೇಕು? ಕಣೋ, ಡ್ಯಾನ್ಸ್ ಮಾಡ್ಬೇಕು. ಅದು ಯಾರು? ತ್ರಿವಿಕ್ರಮ್ ಮತ್ತೆ ಶಿವಾನಿ. ಹೌದೌದು, ಅಣ್ಣ ಅದಕ್ಕೆ ಡ್ಯಾನ್ಸ್ ಆಡ್ಲೇಬೇಕು. ನೋ ಅಂಕಲ್, ಐ ಕಾಂಟ್, ಐ ರಿಯಲಿ ಕಾಂಟ್. ಆಗಲ್ಲ ಅಂದ್ರೆ ಬಿಡೋದು ಯಾರು? ಅದಕ್ಕೆ ಪ್ಲೀಸ್ ಅಣ್ಣ, ಕಮಾನ್. ನೋಡಿದ್ಯಾ ನನ್ನ ಅಳಿಮಯ್ಯನ್ನ? ಎಷ್ಟು ಬಿಂದಾಸ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಇವರಿಬ್ಬರು ಜೋಡಿ ಸೂಪರ್ ಕಣ. ಇಲ್ಲೆಲ್ಲ ನೋಡಕ್ಕೆ ಪಡ್ಕೊಂಡು ಬಂದಿರೋದು. ನಿನಗೆಲ್ಲಿದೆ ಆ ಅದೃಷ್ಟ? ಮಳೆಯಲ್ಲ ನಂಗೀಗ ಯಾಕೋ. ಯಾಕೆ ನನಗೆ ಈ ತರ ಫೀಲ್ ಆಗ್ತಾ ಇದೆ? ಶಿವಾನಿನ ಚಿಕ್ಕೇಶ್ಮಣ್ಣನ ಜೊತೆಗೆ ನೋಡಿದ್ರೆ ನನಗೆ ಯಾಕೆ ಕಷ್ಟ ಆಗ್ತಾ ಇದೆ? ಯಾಕಂದ್ರೆ ಶಿವಾನಿನು ನಿನ್ ಮನ್ಸಲ್ಲಿದ್ದಾಳೆ. ಏಯ್, ನೀನ್ ಯಾಕೆ ಬಂದೆ? ನಾನು ಶಿವಾನಿನ ಮರಿತಾ ಇದ್ದೀನಿ. ಸುಳ್ಳು, ನಾನು ಶಿವಾನಿನ ಮರ್ತಿದ್ದೀನಿ. ಶಿವಾನಿ ಚಿಕ್ಕೇಶ್ಮಣ್ಣಗೆ ಸೇರ್ಬೇಕು ಅದಳು. ಅವರಿಬ್ರೆ ಸರಿಯಾದ ಜೋಡಿ. ಹಾಗಿದ್ರೆ ನೀನ್ ಯಾಕೆ ಅವರಿಬ್ರು ಡ್ಯಾನ್ಸ್ ಮಾಡೋದು ನೋಡಿ ಬೇಜಾರು ಮಾಡ್ಕೊಂಡೆ? ಅವರಿಬ್ಬರು ನೋಡಿ ನೀನ್ ಯಾಕೆ ಕೂರ್ಕೊಂತೀಯ? ಅದು ಉರಿ ಅಲ್ಲ, ನೋವು. ನೀನು ಪ್ರೀತಿ ಮಾಡ್ತಾ ಇದೀಯ, ಇಲ್ಲ ಅಂದ್ರೆ ನೋವಾಗಕ್ ಸಾಧ್ಯನೇ ಇಲ್ಲ. ಮಾತಾಡು. ನಿನ್ ಮನ್ಸಿಂದ ಅವಳು ಹೋಗಿಲ್ಲ ಅಲ್ವಾ? ಹೇ ತ್ರಿಶೂಲ್, ಒಂದಂತೂ ಅರ್ಥ ಮಾಡ್ಕೊ. ನಿನ್ನ ಬಿಹೇವಿಯರು ಚಿಕ್ಕೇಶ್ಮಣ್ರಿಗೆ ಏನಾದ್ರು ಗೊತ್ತಾದ್ರೆ ನೀನು ಶಿವಾನಿ ಪ್ರೀತಿ ಕಳ್ಕೊಂಡಂಗೆ ಚಿಕ್ಕೇಶ್ಮಣ್ರ ಸ್ನೇಹನೂ ಕಳ್ಕೊಬೇಕಾಗತ್ತೆ. ಇಲ್ಲ ಇಲ್ಲ ಇಲ್ಲ, ನಂಗೆ ಚಿಕ್ಕೇಶ್ಮಣ್ರು ಬೇಕು. ಅಯ್ಯೋ, ನಂಗೆ ಚಿಕ್ಕೇಶ್ಮಣ್ರು ಬೇಕು. ನಂಗೆ ಚಿಕ್ಕೇಶ್ಮಣ್ರು ಬೇಕು. ನಂಗೆ ಚಿಕ್ಕೇಶ್ಮಣ್ರು ಬೇಕು.
ವಿಕ್ರಮ್ ನಿಮ್ಮಿಬ್ರದ್ದು ಸೂಪರ್ ಜೋಡಿ ಕಣ. ದಿಗ್ಗಜಡ ಒಳ್ಳೆ ಸೊಸೆನೆ ಸಿಕ್ಕಳ್ಬಿಡ್ಡ. ಸೆಲೆಕ್ಷನ್ ಯಾರ್ದಪ್ಪ? ನನ್ನ ಮಗರಾಯಿಂದ. ಅವನ್ ಮೈಯಲ್ಲಿ ಹರಿತಾ ಇರೋದು ಯಾರ ರಕ್ತ? ನಂದು. ಏನು ನ್ಯಾಚುರಲಿ ಸೆಲೆಕ್ಷನ್ ಚೆನ್ನಾಗೇ ಇರಬೇಕು. ಶಿವಾನಿ ಅವ್ರೆ, ಏನಾಯ್ತು? ಏನಿಲ್ಲ. ಕಮಾನ್ ಶಿವಾನಿ ಅವ್ರೆ, ಹೇಳಿ, ವಾಟ್ ಹ್ಯಾಪನ್? ಅದು ಸ್ವಲ್ಪ ಮೇಲೆ ಹೋಗಿ ಮಾತಾಡೋಣ. ಓಕೆ, ಶೋರ್. ಡ್ಯಾಡ್, ನಾವು ಸ್ವಲ್ಪ ಮೇಲೆ ಹೋಗಿ ಬರ್ತೀವಿ. ಇದು ಕ್ಯಾರಿ ಆನ್. ಅಬ್ಬಾ ಅವ್ರು ಹೋಗಿದ್ದು ಒಳ್ಳೇದಾಯ್ತು. ಫಸ್ಟ್ ಬೇಗ ಪಾರ್ಟಿ ಸ್ಟಾರ್ಟ್ ಮಾಡೋಣ ಬರ್ರಪ್ಪ. ನಾನು ಅವ್ರನ್ನ ಕಳಿಸಿದ್ದೇನಕ್ಕಪ್ಪ? ಡ್ರಿಂಕ್ ರೆಡಿ ಮಾಡಿದೆ. ಶಿವಾನಿ ಅವರೇ, ನಮ್ಮ ಡ್ಯಾಡ್ ಫ್ರೆಂಡ್ಸ್ ಎಲ್ಲ ನಮ್ಮನ್ನ ಬಾಲ್ಕನಿಗೆ ಹೋಗಿ ಅಂತ ಫೋರ್ಸ್ ಯಾಕೆ ಮಾಡಿದ್ರು ಗೊತ್ತಾ ನನಗೆ? ಅದೇ ನಮಗೆ ಪ್ರೈವಸಿ ಇರಲಿ ಅಂತ ತಾನೆ. ಅವ್ರಿಗೆ ನಮ್ಮಿಂದ ಫ್ರೀಡಮ್ ಬೇಕಾಗಿತ್ತು. ಅಂದರೆ ಅವ್ರು ಡ್ರಿಂಕ್ಸ್ ಮಾಡೋ ಟೈಮ್ ಆಗೋಗಿದೆಯಲ್ಲ. ಓ ಹಾಗ ನಾವು ಮೇಲ್ ಬಂದಿದ್ದು ಒಂದು ನೆಪ ಅವ್ರಿಗೆ. ಎಕ್ಸಾಕ್ಟ್ಲಿ. ಹೌದು, ನಿಮಗೆ ಕುಡಿಯೋ ಅಭ್ಯಾಸ ಇಲ್ವಾ ತ್ರಿವಿಕ್ರಮ್? ಡ್ರಿಂಕ್ಸ್ ಅನ್ನೋದು ಹ್ಯಾಬಿಟ್ ಅಲ್ಲ, ಒಂಥರ ಡೈಲಿ ರುಟೀನ್ ಆಗ್ಬಿಟ್ಟಿತ್ತು. ಅಂದರೆ ನೀವು ನೋ ನೋ ನೋ, ನಾವು ಆಮ್ ಕಂಪ್ಲೀಟ್ಲಿ ಚೇಂಜ್ಡ್ ಮ್ಯಾನ್. ನಿಜನಾ? ಏನೋ ಒಂಥರ ಟೀ ಟೋಟ್ಲರ್ ಆಗ್ಬಿಟ್ಟಿದ್ದೀನಿ ನಾನು. ಅಷ್ಟು ಸುಲಭವಾಗಿ ಬಿಡೋಕ್ಕಾಗಲ್ಲ ಅಂತ ಹೇಳ್ತಾರಲ್ವಾ? ಶಿವಾನಿ ಅವರೇ, ನಿಮ್ಮಂಥ ಗರ್ಲ್ ಫ್ರೆಂಡ್ ಸಿಕ್ಕಿದ್ರೆ ಜೀವನೇ ಬಿಡ್ತಾರಂತೆ. ಇನ್ನು ಡ್ರಿಂಕ್ಸು ಸಿಗರೆಟ್ನೂ ಬಿಡಲ್ಲ. ಅಂದರೆ ನಾನು ಡ್ರಿಂಕ್ಸ್ ಬಿಡೋದಕ್ಕೆ ರೀಸನ್ನೇ ನೀವು. ಶಿವಾನಿ ಅವರೇ, ನಿಮ್ಮನ್ನು ನೋಡಿದಾಗ್ಲಿಂದ ನನಗೆ ಬೇರೆ ಎಲ್ಲದ್ರ ಮೇಲೆ ಇಂಟ್ರೆಸ್ಟೇ ಹೋಗ್ಬಿಟ್ಟಿದೆ. ಐ ಡೋಂಟ್ ನೋ ವೈ, ಬಟ್ ಐ ಜಸ್ಟ್ ನೋ ದಟ್ ಯು ಆರ್ ದ ರೀಸನ್ ಫಾರ್ ಮೈ ಚೇಂಜ್. ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ಶಿವಾನಿ ಅವರೇ. ಈ ಡ್ರೆಸ್ಸು ನಿಮಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಮತ್ತೆ ಆಗಲೇ ನೀವು ತಂದ್ಕೊಡಿ ಡ್ರೆಸ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರೆ? ನನಗೂ ಹಾಗೆ ಅನಿಸಿತ್ತು, ಬಟ್ ನಿಮಗೆ ನೋಡಿದ್ರೆ ಗೊತ್ತಾಗ್ತದೆ ಬ್ಯೂಟಿ ಅನ್ನೋದು ಡ್ರೆಸ್ಸಲ್ಲ, ನಿಮ್ಮೆಲ್ಲ ಇದೆ ಅಂತ. ಅಲ್ಲ, ಬರೀ ಡ್ರಿಂಕ್ಸ್ ಮಾಡಿದ್ರೆ ಸಾಕ? ಎಂಟರ್ಟೈನ್ಮೆಂಟ್ ಬೇಡವಾ? ವೈ ನಾಟ್? ಯಾರಾದ್ರೂ ಒಂದು ಡ್ಯಾನ್ಸ್ ಮಾಡಿ. ಬೇರೆ ಯಾರು ಯಾಕೆ? ಯಜಮಾನ್ರು ಆಡ್ತಾರೆ. ನೋಡಪ್ಪ, ಡ್ಯಾನ್ಸ್ ಮಾಡಿದ ಕಾಲ ಮುಗೀತು, ಈಗ ನೋಡೋದು. ಯಜಮಾನ್ರೆ ನೀವೇ ಮಾಡ್ಬೇಕು. ಜೀವ ಹೂವಾಗಿದೆ, ಭಾವ ಜೇನಾಗಿದೆ, ಬಾಳು ಹಾಡಾಗಿದೆ, ನಿನ್ನ ಸೇರಿ ನಾನು. ನಾನು ಯಾಕೆ ಹೇಗಿದ್ದೀನಿ? ಚೇಂಜ್ ಆಗ್ಬೇಕು ನಾನು. ಶಿವಾನಿನ ಮೊದಲು ನನ್ನ ಮನಸ್ಸಿಂದ ಕಿತ್ತಾಕ್ಬೇಕು. ಹೌದು, ಮೊದಲ ಕೆಲಸ ಮಾಡಬೇಕು. ತ್ರಿವಿಕ್ರಮ್, ನೀವು ತ್ರಿಶೂಲ್ಗೆ ಅಷ್ಟೊಂದು ಬೈಬಾರ್ದಾಗಿತ್ತು. ಪಾಪ ಅವ್ರಿಗೆ ತುಂಬ ಬೇಜಾರಾಗಿದೆ. ಇಲ್ಲಪ್ಪ, ತ್ರಿಶೂಲ್ ಈ ಥರ ವಿಷಯಗಳಿಗೆ ಬೇಜಾರು ಆಗೋನೇ ಅಲ್ಲ. ಅಲ್ಲಿ ನೋಡಿ, ಒಬ್ಬರೇ ಬೇಜಾರು ಮಾಡಿಕೊಂಡು ಹೇಗೆ ಕೂತಿದ್ದಾರೆ ಅಂತ. ಅವರು ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ಮನಸ್ಸಿಗೆ ತುಂಬ ನೋವಾಗಿದೆ ಅಂತ. ಮನೆಯವರೆಲ್ಲರೂ ಸೇರಿ ಅವ್ರದ್ದೇ ತಪ್ಪಂತ ಹೇಳಿದ್ದು ನನಗೆ ಯಾಕೋ ಸರಿ ಅನಿಸ್ಲಿಲ್ಲ ತ್ರಿವಿಕ್ರಮ್. ಐ ನೋ, ನಾನು ಸ್ವಲ್ಪ ರೂಡಾಗಿ ಬಿಹೇವ್ ಮಾಡಿಬಿಟ್ಟೆ. ಬಟ್ ಶಿವಾನಿ ಅವರೇ, ಆ ಡ್ರೆಸ್ನ ನಿಮಗೆ ಅಂತ ತುಂಬ ಇಷ್ಟಪಟ್ಟು ತಗೊಂಡಿದ್ದೆ.
ಇಡೀ ಪಾರ್ಟಿಯಲ್ಲಿ ನೀವು ಅದೇ ಡ್ರೆಸ್ ಹಾಕೋಬೇಕು ಅಂತ ತುಂಬ ಆಸೆ ಪಟ್ಟಿದ್ದೆ. ಆದರೆ ತ್ರಿಶೂಲ್ ನೋಡಿದ್ರೆ ಅದ್ರ ಮೇಲೆ ಜ್ಯೂಸ್ ಚೆಲ್ಲದ್ನಲ್ಲ, ಸೊ ಕೋಪ ಸ್ವಲ್ಪ ಜಾಸ್ತಿನೇ ಬಂತು ಅನ್ಸುತ್ತೆ. ಆ ವಿಷಯದಲ್ಲಿ ಅವ್ರದ್ದೇನು ತಪ್ಪೇ ಇಲ್ಲ, ಎಲ್ಲ ನಂದೇ ತಪ್ಪು. ಜ್ಯೂಸ್ ಚೆಲ್ಲಿದ ಅವನು, ಆದರೆ ತಪ್ಪು ನಿಮ್ದು ಹೇಗಾಗುತ್ತೆ? ಇಲ್ಲ ತ್ರಿವಿಕ್ರಮ್, ಜ್ಯೂಸ್ ಅವ್ರು ಕೊಟ್ಟರು, ಆದರೆ ನಾನು ತಗೋಬೇಕಾದ್ರೆ ಕೈ ಜಾರ್ ಬಿತ್ತು ಅಷ್ಟೇ. ಅದನ್ನು ನಾನು ಹೇಳೋದಕ್ಕೆ ಎಷ್ಟು ಟ್ರೈ ಮಾಡಿದೆ, ನೀವು ಯಾರೂ ಕೇಳಿಸ್ಕೊಳ್ಳೇ ಇಲ್ಲ. ಅವ್ರದ್ದೇನು ತಪ್ಪಿಲ್ಲ ನಿಜವಾಗ್ಲೂ. ಓಹ್ ಹೌದಾ? ಹಾಗಿದ್ರೆ ನಾನು ತ್ರಿಶೂಲಿಗೆ ಬೈದು ಮಿಸ್ಟೇಕ್ ಮಾಡಿಬಿಟ್ಟೆ. ಬಟ್ ಡೋಂಟ್ ವರಿ, ಅವನ್ನ ಹೇಗೆ ಸಮಾಧಾನ ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಒಂದು 5 ನಿಮಿಷ ನಾನು ಬರ್ತೀನಿ. ಐಲ್ ಬಿ ಬ್ಯಾಕ್. ಮುಗಿದ ಮೇಲೂ ಡ್ರೀಮಲ್ಲಿ ಬರುವೆನು ಕನಸು. ತ್ರಿಶೂಲ್, ಚಿಕ್ಕ ಯಜಮಾನ್ರೆ, ನಾನು ಬೈದಿದ್ದಕ್ಕೆ ಇನ್ನೂ ಬೇಜಾರು ಮಾಡ್ಕೊಂಡಿದ್ಯಾ? ಸಾರಿ ತ್ರಿಶೂಲ್. ಅಯ್ಯೋ ಚಿಕ್ಕ ಯಜಮಾನ್ರೆ, ಏನಿದು ನಿಮ್ಮ ಬಾಯಲ್ಲಿ ಸಾರಿ ಅನ್ನೋ ಮಾತು? ಬಿಡ್ತು ನೀವು ಸಾರಿ ಥ್ಯಾಂಕ್ಸ್ ಇದ್ಯಾವುದು ಹೇಳಬಾರ್ದು. ಅದು ಆ ಟೈಮಲ್ಲಿ ಸ್ವಲ್ಪ ರೂಡಾಗಿ ಬಿಹೇವ್ ಮಾಡಿಬಿಟ್ಟೆ. ಕೋಪ ಕಂಟ್ರೋಲ್ಗೆ ಬರಲಿಲ್ವೋ? ನೀವೊಂಥರ ಆ್ಯಂಗ್ರಿ ಯಂಗ್ ಮ್ಯಾನ್ ಅಲ್ವಾ? ಕೋಪ ಅನ್ನೋದು ನಿಮಗೆ ಒಂಥರ ಅಲಂಕಾರ ಇದ್ದಾಗೆ. ಅದಿದ್ರೇ ನೀವು ಸೂಪರ್. ಪ್ರೀತಿಯಿಂದ ಶಿವಾನಿ ಅವ್ರಿಗೆ ಆ ಡ್ರೆಸ್ನ ಗಿಫ್ಟ್ ಮಾಡಿದ್ದೆ. ಅದ್ರ ಮೇಲೆ ಜ್ಯೂಸ್ ಚೆಲ್ಲಿದಾಗ ಸ್ವಲ್ಪ ಜಾಸ್ತಿನೇ ಕೋಪ ಬಂತು. ಅದು ಯಾಕೋ ಗೊತ್ತಿಲ್ಲ ತ್ರಿಶೂಲ್. ಶಿವಾನಿ ಅವ್ರಿಗೇನಾದರೂ ಆದರೆ ನನಗೆ ತುಂಬ ಕೋಪ ಬರುತ್ತೆ ಆ್ಯಂಡ್ ಇಮಿಡಿಯೇಟಾಗಿ ಕೋಪ ಬರುತ್ತೆ. ಇದನ್ನೇ ಅನ್ಸುತ್ತೆ ಲವ್ ಅನ್ನೋದು, ಅಲ್ವಾ? ಇವಳನ್ನ ಅಷ್ಟು ಈಸಿಯಾಗಿ ಹಿಡ್ಕೊಟ್ರೆ ಯಾರೂ ನನ್ನ ನಂಬಲ್ಲ. ಸಾಕ್ಷಿ ಕೇಳ್ತಾರೆ. ಇವಳನ್ನ ಸಾಕ್ಷಿ ಸಮೇತ ಹಿಡ್ಕೊಡೋದೇ ಸರಿ. ಅವಳು ನಾಗಿನಿ ಅಂತ ಹೇಗೆ ಪ್ರೂವ್ ಮಾಡೋದು? ಎಸ್, ಅದೇ ಸರಿ. ಪುಂಗಿ ಶಬ್ದ ಕೇಳಿದ್ರೆ ಖಂಡಿತ ಅವಳು ಹಾವಿನ ರೂಪಕ್ಕೆ ಬರ್ತಾಳೆ. ನಾಗಿನಿ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಕೆಳಗಡೆ ಸಾಂಗ್ ಹಾಕಿಸಿದ್ರೆ ಕರೆಕ್ಟ್. ಗುಡ್ ಐಡಿಯಾ.
ಎಲ್ಡೇ ಇದೆಯಾ? ಏಯ್ ನಾನು ಎಲ್ಲಾದರೂ ಇರ್ತೀನಿ. ಈಗ ಮೊದಲು ನಾನು ಹೇಳಿದ ಕೆಲಸ ಮಾಡು. ಏಂಡ? ಈಗ ನೀನು ನಾಗಿಣಿ ಸಾಂಗ್ ಹಾಕಬೇಕು. ನಾಗಿನಿ ಸಂಘ ಏನು ಹೇಳ್ತಿದ್ದೀರಾ? ಏಯ್ ನೀನು ಏನು ಆರ್ಗ್ಯೂ ಮಾಡಬೇಡ. ಮೊದಲು ನಾನು ಹೇಳೋದನ್ನು ಕೇಳು. ಆ ಸಾಂಗ್ ಹಾಕು ಅಷ್ಟೇ. ಓಕೆ? ಯಾಕಡ? ಹಾಕು ಸುಮ್ಮನೆ. ಇವನ್ ಯಾಕೆ ನಾಗಿನಿ ಸಾಂಗ್ ಅಂತ ಕೇಳ್ತಾವ? ಏಯ್ ಕೊಡಲಿ. ಏಯ್ ಈ ಟೈಮಲ್ಲಿ ಯಾಕೋ ಈ ಸಾಂಗ್ ಹಾಕಿದ್ಯಾ? ಸುಮ್ಮನೆ ಡಾಕ್ಟರ್ ಹೇಳ್ದ ಹಾಕಕ್ಕೆ ಸುಮ್ಮನೆ. ಅಯ್ಯೋ ಯಾರು ಈ ಹಾಡು ಹಾಕಿರೋದು? ನನಗೆ ನಿಜ ರೂಪಕ್ಕೆ ಬದಲಾಗೋ ಅನುಭವ ಆಗ್ತಿದೆಯಲ್ಲ. ಏನ್ ಮಾಡೋದೀಗ? ಏನ್ ಮಾಡೋದು? ಪರಮೇಶ್ವರ, ನೀನೇ ನನ್ನನ್ನು ಕಾಪಾಡಬೇಕು. ಎಲ್ಲ ಬಿಡುವ. ನೋಡು, ನೀನು ಬೇಜಾರಾಗಕ್ಕೆ ಬೇಡ. ಓಕೆ? ನೀನು ಬೇಜಾರಾಗಿದ್ದರೆ ಶಿವಾನಿ ಅವರು ಬೇಜಾರು ಪಡ್ಕೋತಾರೆ. ಆ್ಯಂಡ್ ಅವ್ರು ಬೇಜಾರಾಗಿದ್ದರೆ ನನಗೂ ಬೇಜಾರಾಗುತ್ತೆ ಕಣ. ಚಿಲ್ ಮಾಡು. ಓಕೆ? ಚಿಲ್ ತ್ರಿಶೂಲ್, ಕಮಾನ್, ಶ್ಯೂರ್ ಆಗಿ. ನನ್ನ ಸ್ಮೈಲ್ ನೋಡ್ಬೇಕೀಗ. ಕಮಾನ್, ಸ್ಮೈಲ್. ತ್ರಿವಿಕ್ರಮ್, ನಾನು ಇಲ್ಲಿದ್ದೀನಿ. ಓಹ್, ಓಕೆ. ಎಲ್ಲಿ ಹೋಗಿದ್ರಿ ನೀವು? ಅದು ಇಲ್ಲಿ ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ, ಅದಕ್ಕೆ ಆ ಕಡೆ ಟ್ರೈ ಮಾಡಕ್ಕೆ ಹೋಗಿದೆ. ಓಹ್, ಅದು ಸರಿ. ಯಾಕೆ ಹೀಗೆ ಸೈಲೆಂಟ್ ಆಗಿಬಿಟ್ರಿ? ಏನಾಯಿತು? ಹಾಂ, ಏನಿಲ್ಲ ತ್ರಿವಿಕ್ರಮ್, ನಾನು ಮನೆಗೆ ಹೊರಡ್ತೀನಿ. ಮನೆಗೆ ಹೋಗ್ತೀರಾ?
ಕೆಳಗಡೆ ಡಿನ್ನರ್ಗೆ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ, ಒಂದು ಸ್ವಲ್ಪ ತಿನ್ಕೊಂಡು ಹೋಗ್ಬೋದಲ್ಲ? ಇಲ್ಲ ತ್ರಿವಿಕ್ರಮ್, ನಂಗೆ ಯಾಕೋ ಮೂಡ್ ಸರಿ ಇಲ್ಲ. ಇನ್ನೊಂದು ದಿನ ಬರ್ತೀನಿ. ಮನೆಯವ್ರಿಗೊಂದು ಮಾತು ಹೇಳಬೇಕಾಗಿತ್ತು. ಬೇಡಿ ಚಿಕ್ಕೇಶ್ ಮಾಡ್ರೆ, ಅವ್ರು ಈಗಿರೋ ಪರಿಸ್ಥಿತಿನಲ್ಲಿ ಅವ್ರನ್ನ ನಾವು ಮಾತಾಡ್ಸೋದು ಸರಿಯಲ್ಲ ಅನ್ಸುತ್ತೆ. ನೀವು ಹೊರಡಿ, ನಾನು ಹೇಳ್ತೀನಿ ಅವ್ರಿಗೆ. ಓಕೆ, ಸರಿ, ಬನ್ನಿ ಶಿವಾನಿ.